ಭಟ್ಕಳದ ಗ್ರಾಮೀಣ ಪೊಲೀಸ್ ಠಾಣಾ ವತಿಯಿಂದ ಮನೆ ಮನೆಗೆ ಪೊಲೀಸ್ ಅಭಿಯಾನ ನೆರವೇರಿತು. ಇಂದು ಭಟ್ಕಳದ ಗ್ರಾಮೀಣ ಪೊಲೀಸ್ ಠಾಣಾ ವತಿಯಿಂದ ಮನೆ ಮನೆಗೂ ಪೊಲೀಸ್ ಎಂಬ ವಿನೂತನ ಅಭಿಯಾನಕ್ಕೆ ಶಿರಾಲಿಯಲ್ಲಿ ಚಾಲನೆ ದೊರೆಯಿತು. ಈ ಅಭಿಯಾನವನ್ನು ಭಟ್ಕಳದ ತಹಶೀಲ್ದಾರರಾದ ನಾಗೇಂದ್ರ ಕೋಲ್ಶೆಟ್ಟಿಯವರು ಶಿರಾಲಿ ಗ್ರಾಮ ಪಂಚಾಯತ್ನಲ್ಲಿ ಹಸಿರು ಬಾವುಟ ಹಾರಿಸುವುದರೊಂದಿಗೆ ಚಾಲನೆ ನೀಡಿದರು. ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣಾ ಸಿಪಿಐ ಮಂಜುನಾಥ ರೆಡ್ಡಿ, ಶಿರಾಲಿ ಗ್ರಾಮದ ಸಾರ್ವಜನಿಕರು ಹಾಗೂ ಭಟ್ಕಳ ಮುರುಡೇಶ್ವರ ಠಾಣೆಯ PSI ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಉಲ್ಲಾಸ್ ಶಾನ್ಬಾಗ್, ಶಿರಾಲಿ. ನಿಜವಾಗ್ಲೂ ಇದೊಂದು ಮುಂದಾಲೋಚನೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ಸ್ಪೆಕ್ಟರ್ ನಂಗೆ ಕಾಲ್ ಮಾಡಿ ಈ ಥರ ಇದೆ ಅಂತೇಳಿ ಶುಕ್ರವಾರ ದಿವಸ ಹೇಳಿದ್ರು. ಸೊ ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥ ಒಂದು ವಾತಾವರಣ ಇರಬೇಕಾದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವಶ್ಯಕತೆ ಇರ್ತದೆ. ಅದಕ್ಕೆ ಜನರ ಕಡೆಯಿಂದ ರೆಸಿಪ್ರೋಸಿಟಿ ಇರಬೇಕಾಗ್ತದೆ. ನಿಮ್ಮ ಕಡೆಯಿಂದನೂ ಅದೇ ಥರನಾಗಿ ಅವ್ರಿಗೆ ಕೋಆಪ್ರೇಷನ್ ಇರಬೇಕಾಗ್ತದೆ. ನಿಮ್ಗೆ ಏನೇ ಇಶ್ಯೂ ಆದರೂ ಕೂಡ ಇವಾಗ ಅವ್ರು ಹೇಳ್ತಕ್ಕಂಥದ್ದು 50 ಮನೆಗಳಿಗೆ ಒಂದು ಕ್ಲಸ್ಟರ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದಾಗ ತಾವೆಲ್ಲರೂ ಸಹಕಾರ ಕೊಡಬೇಕು. ತಮ್ಮದೇನು ಡೀಟೇಲ್ಸ್ ಇರುತ್ತೆ ಡೀಟೇಲ್ಸ್ ಕೇಳ್ತಾನೆ ಡೀಟೇಲ್ಸ್ ಕೊಡಬೇಕಾಗ್ತದೆ. ಆ ಡೀಟೇಲ್ಸ್ ಇದ್ದಾಗ ಏನಾಗ್ತದೆ, ಒಂದು ನೆಕ್ಸ್ಟ್ ಟೈಮ್ ಏನಾದರೂ ಆದರೆ, ಯಾವುದೇ ಇನ್ಸಿಡೆಂಟ್ ಆದರೆ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸೊ ಅವರಿಗೆಲ್ಲ ಮಾಹಿತಿ ಸಿಗ್ತಾ ಇರ್ತದೆ. ಸೊ ಅದರಿಂದಾಗಿ ಸಮಾಜದಲ್ಲಿ ಒಂದು ಶಾಂತಿ ವಾತಾವರಣ ಇರೋಕ್ಕೆ ಅವರು ಹೆಲ್ಪ್ ಆಗ್ತದೆ. ಸೊ ಅದೇ ಥರನಾಗಿ ನಾನು ಮುಂದುವರೆದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆನೂ ಸ್ವಲ್ಪ ಸಮಸ್ಯೆ ಇದ್ದರೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೋಗ್ಬೋದು, ಇವನ್ ನಮ್ಮ ಆಫೀಸ್ಗೂ ಬಂದು ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಬೋದು. ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾವುದಿರ್ತದೆ ಅವರನ್ನು ಕರೆಸ್ಕೊಂಡು ಆದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಭದ್ರತೆಗೆ ಏನು ಮಾಡಿದ್ದಾನೆ? 50 ರೂಪಾಯಿ ಬೀಗ, 50 ರೂಪಾಯಿ ಚಿಲ್ಕ. ಅರ್ಥ ಐತೆ ನಿಮ್ಗೆ ಹೇಳಿದ್ದು ನಾನು. 50 ರೂಪಾಯಿ ಚಿಲ್ಕ ಹೊಡೆಯೋಕ್ಕೆ ಎಷ್ಟೊತ್ತು ಬೇಕು? ಏನಿಲ್ಲ, ಕೈ ಹಿಡಿದು ಹಿಂಗೆ ಕಿತ್ತರೆ ಸಾಕು, ಚಿಲ್ಕ ಸಮೇತ ಬಂತು. ಕಳ್ಳ ಬಂದ, ಆರಾಮಾಗಿ ರಾಜಾರೋಷವಾಗಿ 40 ತೊಲೆ ತೊಗೊಂಡು ಹೋದ. ಅವನ ಹೆಂಡತಿ ದಿನ ಬಂದಲ್ಲಿ ಹೇಳ್ತಿರ್ತಾಳೆ ಮತ್ತೆ ಹೊಟ್ಟೆ ಉರಿತಾ ಇಲ್ವಾ? ಎಷ್ಟು ಹಿಂದೆ ಹೋಗುತ್ತೆ ಒಂದು ಕುಟುಂಬ, ಒಂದು ಕಳ್ತನ ಆಗ್ಬಿಟ್ರೆ ಆರ್ಥಿಕವಾಗಿ ಎಷ್ಟು ಹಿಂದೆ ಹೋಗುತ್ತೆ ಅಂತಂದರೆ 40 ಲಕ್ಷ ಕಳ್ಕೊಂಡ್ರೆ ನೀವು ಅರ್ಧ ಗೊತ್ತಲ್ವಾ? ಅರ್ಧ ದುಡ್ದು ಇಟ್ಟು ದುಡ್ಡು. ಸೊ ದಯವಿಟ್ಟು ನಾವು ಯಾಕೆ ಹೇಳ್ತೀವಿ CC ಕ್ಯಾಮ್ರಾ ಹಾಕಿ ಈಗೆಲ್ಲ ನಾವೆಲ್ಲ ಬಂದ್ಮೇಲೆ ಮಾಡಿಸ್ತಿದ್ದೇವೆ. ನೀವು ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಇರಬೇಕು, ರೆಸ್ಪಾನ್ಸ್ ಮಾಡಬೇಕು. ನಮಗೆ ಮನೆಗೆ ಒಂದು CC